ವೆಜಿಟೇಬಲ್ಸ್ ಎಲ್ಲ ಹಾಕಿ ಮ್ಯಾಗಿ ಮಾಡಿದ್ದೀನಿ. ಈ ಮ್ಯಾಗಿ ಹೇಗೆ ಮಾಡೋದಂತ ನಾನು ಈ ವಿಡಿಯೋ ನೀವು ಕೊನೆ ತನಕ ನೋಡಿ. ನಾನು ಇವತ್ತೊಂದು ಮ್ಯಾಗಿ ರೆಸಿಪಿ ಮಾಡ್ತಾಯಿದ್ದೀನಿ, ಸಿಂಪಲ್ಲಾಗಿ ಮ್ಯಾಗಿ. ಇದು ಮ್ಯಾಗಿ ಒಂದು ಪ್ಯಾಕ್ ಇದೆ. ಆಮೇಲೆ ಇದು ಮ್ಯಾಗಿ ಮಸಾಲ, ಬೀನ್ಸು, ಇದು ಹಸಿ ಬಟಾಣಿ, ಕ್ಯಾರೆಟು, ಇದು ಗ್ರೀನ್ ಚಿಲ್ಲಿ. ಈ ಕಡೆ ಒಂದು ತವ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೋತೀನಿ. ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ ಆಯಿಲು. ಗ್ರೀನ್ ಚಿಲ್ಲಿ ಕಟ್ ಮಾಡಿದ್ದೀನಿ, 2 ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಇದಕ್ಕೆ. ಇವಾಗ ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಮಕ್ಕಳಿಗೆ ಈವ್ನಿಂಗ್ಗೆ ಸ್ನ್ಯಾಕ್ಸ್ ಟೈಮ್ ಚೆನ್ನಾಗಾಗುತ್ತೆ. ಈವ್ನಿಂಗ್ಗೆ ಸ್ಕೂಲಿಂದ ಮನೆಗೆ ಬಂದ ತಕ್ಷಣ ಮಾಡಿಕೊಟ್ರೆ ಖುಷಿ ಪಡ್ತಾರೆ. ಬರೀ ಮ್ಯಾಗಿಗಿಂತ ಸ್ವಲ್ಪ ವೆಜಿಟೇಬಲ್ಸ್ ಎಲ್ಲ ಮಕ್ಕಳು ತಿನ್ನಲ್ಲ, ಸ್ವಲ್ಪ ವೆಜಿಟೇಬಲ್ಸ್ ಹಾಕಿ ಮ್ಯಾಗಿ ಮಾಡಿಕೊಟ್ರೆ ಖುಷಿಯಿಂದ ತಿಂತಾರೆ. ಇವಾಗ ಬೀನ್ಸ್ ಹಾಕ್ತಾಯಿದ್ದೀನಿ, ಕ್ಯಾರೆಟು, ಆಮೇಲೆ ಹಸಿ ಬಟಾಣಿದು, ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಮುಚ್ಚಿದ್ದೀನಿ ಒಂದು 2 ನಿಮಿಷ. ಮುಚ್ಚಿದ್ದೀನಿ ಒಂದು 2 ನಿಮಿಷ ಇರಲಿ ಸ್ಟೀಮಲ್ಲಿ. ಇವಾಗ ಬೀನ್ಸು, ಕ್ಯಾರೆಟು, ಬಟಾಣಿ ಎಲ್ಲ ಬೆಂದಿದೆ. ನೀರು ಹಾಕ್ತೀನಿ. ಒಂದು 5 ನಿಮಿಷ ನೀರು ಜೊತೆನೇ ತರಕಾರಿ ಬೇಯಬೇಕು. ಇವಾಗ ಇದಕ್ಕೆ ಮ್ಯಾಗಿ ಹಾಕೋಣ. ಮ್ಯಾಗಿ ಹಾಕ್ತಾಯಿದ್ದೀನಿ. ಬರೀ ಹಾಗೆ ಮ್ಯಾಗಿ ಮಾಡೋದಕ್ಕಿಂತ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕಿ ಮ್ಯಾಗಿ ಮಾಡಿದ್ರೆ ಹೆಲ್ತಿಗೂ ಒಳ್ಳೆಯದು. ಮಕ್ಕಳನ್ನು ಇಷ್ಟಪಟ್ಟು ತಿಂತಾರೆ, ಯಾಕಂದರೆ ಬರೀ ವೆಜಿಟೇಬಲ್ಸ್ ಮಕ್ಕಳು ತಿನ್ನೋಕ್ಕೆ ಕೇಳಲ್ಲ. ಇದು ಮ್ಯಾಗಿ ಮಸಾಲ. ಇದೊಂದು 10 ನಿಮಿಷ ಬೇಕಿನ್ನು. ಮುಚ್ತೀನಿ. ಇವಾಗ ಒಂದು 10 ನಿಮಿಷ ಇರಲಿ ಹಾಗೆ. ಮ್ಯಾಗಿ ರೆಡಿ ಆಗ್ತಿದೆ ನೋಡಿ. ಅಂದರೆ ತುಂಬ ಡ್ರೈ ಆಗಬಾರ್ದು, ಸ್ವಲ್ಪ ಸೂಪು ಸ್ವಲ್ಪ ಕುಡಿಯೋಕ್ಕಿರ್ಬೇಕು, ಚೆನ್ನಾಗಾಗುತ್ತೆ. ಅಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ವಲ್ಲ, ಡ್ರೈ ಆದರೆ ಚೆನ್ನಾಗಾಗಲ್ಲ. ಕೆಲವರು ಡ್ರೈ ಇಷ್ಟಪಡ್ತಾರೆ, ಕೆಲವರು ಸ್ವಲ್ಪ ಸೂಪ್ ಇರಬೇಕು ಅಂತಾರೆ ತಿನ್ನೋಕ್ಕೆ. ನಾನು ಸ್ವಲ್ಪ ಸೂಪ್ ಇರಲಿ ಅಂತೇಳಿ ಸ್ವಲ್ಪ ಡ್ರೈ ಮಾಡಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ನು 10% ಇರುತ್ತೆ, 10% ಸ್ವಲ್ಪ ಡ್ರೈ ಆಗಲಿ, ತುಂಬ ಸೂಪ್ ಬೇಡ, ಸ್ವಲ್ಪ ಡ್ರೈ ಆದರೆ ಚೆನ್ನಾಗಾಗುತ್ತೆ. ಸಾಕು, ರೆಡಿಯಾಗಿದೆ ಮ್ಯಾಗಿ. ಇವಾಗ
ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಟೇಸ್ಟೂ ಚೆನ್ನಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ. ಯಾಕಂದರೆ ಕ್ಯಾರೆಟ್, ಬಟಾಣಿ, ಬೀನ್ಸ್ ಎಲ್ಲ ಹಾಕಿದ್ವಲ್ಲ, ತುಂಬ ಚೆನ್ನಾಗಾಗುತ್ತೆ ತಿನ್ನೋಕ್ಕೆ. ನೀವು ಒಂದ್ಸಲ ಟ್ರೈ ಮಾಡಿ. ಮಕ್ಕಳು ಈವ್ನಿಂಗ್ ಸ್ಕೂಲ್ ಬರೋ ಟೈಮಲ್ಲಿ ನೀವು ಮಾಡಿಕೊಟ್ರು ಮಕ್ಕಳು ಇಷ್ಟಪಡ್ತಾರೆ. ಮ್ಯಾಗಿ ಇಷ್ಟಪಡ್ದಿದ್ದು ಮಕ್ಕಳೇ ಇಲ್ಲ, ದೊಡ್ಡವರು ಇಷ್ಟಪಡ್ತಾರೆ, ದೊಡ್ಡವರು ತಿಂತಾರೆ. ಆದರೂ ಮಕ್ಕಳಿಗೆ ಜಾಸ್ತಿ ಎಲ್ಲ ಮಾಡಿಕೊಡೋದು. ನೀವು ಒಂದ್ಸಲ ಟ್ರೈ ಮಾಡಿ. ಈ ಮ್ಯಾಗಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.